ಇನ್ನು ಶಾಸಕಾಂಗ ಸಭೆಗೆ ಇನ್ನೂ ಕೂಡ ಸಿದ್ದರಾಮಯ್ಯ ಅವರು ಆಗಮಿಸಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗಲ್ಟನ್ ರೆಸಾರ್ಟ್ ನಿಂದ ಶಾಸಕರು ತೆರಳಿದ್ದಾರೆ. ಶಾಸಕ ಭೀಮಾ ನಾಯ್ಕ್ ಹಾಗೇನೆ ಆನಂದ್ ಸಿಂಗ್ ಪ್ರಯಾಣವನ್ನು ಮಾಡಿದ್ದಾರೆ. ಸಭೆಗೆ ಇನ್ನೂ ಕೂಡ ಸಿದ್ದರಾಮಯ್ಯ ಅವರ ಆಗಮನ ಆಗಿಲ್ಲ. ಈಗಲ್ಟನ್ ರೆಸಾರ್ಟ್ ನಿಂದ ಶಾಸಕರು ಇದೀಗ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸಿಎಲ್ಪಿ ಮೀಟಿಂಗ್ ಮಧ್ಯಾಹ್ನ 1:00ಗೆ ನಿಗದಿಯಾಗಿತ್ತು. ಆದರೆ ಈ ಸಭೆಗೆ ಇನ್ನೂ ಕೂಡ ಸಿದ್ದರಾಮಯ್ಯ ಅವರ ಆಗಮನ ಆಗಿಲ್ಲ. ಶಾಸಕರ ಜೊತೆಗೆ ಸಚಿವ ಡಿಕೆ ಶಿವಕುಮಾರ್ ಅವರು ಕೂಡ ತೆರಳಿದ್ದಾರೆ ಅಂತ ಗೊತ್ತಾಗಿದೆ. ಜಿಲ್ಲಾ ಗಣಿ ಪ್ರದೇಶ ಅಭಿವೃದ್ಧಿ ಸಮಿತಿ ಸಭೆಗೆ ಶಾಸಕರು ಈಗ ತೆರಳುತ್ತಾ ಇದ್ದಾರೆ. ಒಬ್ಬೊಬ್ಬರೇ ಅಲ್ಲಿಂದ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಕೂಡ ಶಾಸಕರ ಜೊತೆಗೆ ಇದೀಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾಗಿದೆ. 1 ಗಂಟೆ ಮೀಟಿಂಗ್, ಒಂದು ಅರ್ಧ ಗಂಟೆ ಕೆಲವೆಲ್ಲ ಇವ್ರ ಪ್ರಾಜೆಕ್ಟ್ಸ್ ಎಲ್ಲ ಕ್ಲಿಯರ್ ಮಾಡಬೇಕಾಗಿದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಈಗಲ್ಟನ್ ರೆಸಾರ್ಟ್ ಮುಂಭಾಗದ ಲೈವ್ ಫುಟೇಜ್ ಅನ್ನು ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಆಲ್ರೆಡಿ ಈಗ ಸಿಎಲ್ಪಿ ಮೀಟಿಂಗ್ ಶುರು ಆಗಬೇಕಾಗಿತ್ತು. ಇನ್ನೂ ಕೂಡ ಸಭೆಗೆ ಸಿದ್ದರಾಮಯ್ಯ ಅವರು ಬಂದಿಲ್ಲ, ಸಮಿತಿ ಅಧ್ಯಕ್ಷರವರು. ಬಟ್ ಇವಾಗ ಭೀಮಾ ನಾಯ್ಕ್ ಅವರು ಮತ್ತೆ ಕಂಪ್ಲಿ ಗಣೇಶ್ ಅವರನ್ನ ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಶಾಸಕರು ಇದೀಗ ರೆಸಾರ್ಟ್ ನಿಂದ ತೆರಳುತ್ತಾ ಇದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಕೂಡ ಬೇರೆ ಕೆಲಸ ಇದೆ, ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಅನ್ನೋ ಮಾಹಿತಿಯನ್ನ ಮಾಧ್ಯಮದವರಿಗೆ ಕೊಟ್ಟರು. ಇನ್ನು ಆನಂದ್ ಸಿಂಗ್ ಅವರನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ಇವ್ರು 3 ಜನದ ಮೇಲೂ ಕೂಡ ಸಾಕಷ್ಟು ಕಣ್ಣಿತ್ತು. ಅತೃಪ್ತರ ಟೀಮ್ ನಲ್ಲಿ ಇವರು ಗುರುತಿಸಿಕೊಂಡಿದ್ರು ಅಂತ. ಸಭೆಗೆ ಬರ್ತಾರಾ ಇಲ್ವಾ ಅನ್ನೋ ಗೊಂದಲಗಳು, ಕುತೂಹಲ ಕೂಡ, ಪ್ರಶ್ನೆ ಕೂಡ ಇತ್ತು. ಬಟ್ ಬಂದಿದ್ದಾರೆ. ರೆಸಾರ್ಟ್ ನಲ್ಲೂ ಕೂಡ ವಾಸ್ತವ್ಯವನ್ನ ಹೂಡಿದ್ರು. ಈಗ ಹೊರಗಡೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಇದು ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಬ್ರೇಕ್ನ ಬಳಿಕ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್.